ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರತಿದಿನ ಬೆಳಿಗ್ಗೆ ಸೇಮ್ ರಿಪೀಟೆಡ್ ರೆಸಿಪೀಸ್ನ ಮಾಡೋದಕ್ಕಿಂತ ಹೊಸ ರುಚಿ ಅಥವಾ ವಿಭಿನ್ನವಾದಂತಹ ಆರೋಗ್ಯಕರವಾದಂತಹ ತಿಂಡಿಯನ್ನು ಮಾಡ್ಕೊಂಡು ತಿನ್ನೋದ್ರಲ್ಲಿ ಇರೋವಂತಹ ಖುಷಿ ಬೇರೆ ಯಾವುದರಲ್ಲೂ ಸಿಗೋದಿಲ್ಲ. ಇವತ್ತಿನ ಒಂದು ರೆಸಿಪಿ ಯಾವುದಪ್ಪ ಅಂತ ಅಂದರೆ ಪಾಲಕ್ ದಾಲ್ ಕಿಚಡಿ. ಇದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಏನೇನು ಬೆನಿಫಿಟ್ಸ್ ಇದೆ ಅಂತ ನಾನು ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದೇ ಫುಲ್ ವಿಡಿಯೋ ನೋಡಿ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1-2 ಕಟ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಬೇಯೋದಕ್ಕೆ ಇಡಬೇಕು. ನಂತರ 1 ಕಪ್ಪು ಅಕ್ಕಿಗೆ ಅರ್ಧ ಕಪ್ ಆಗೋಷ್ಟು ದಾಲ್ ಅಥವಾ ಹೆಸರುಬೇಳೆಯನ್ನು ಹಾಕಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು 10-20 ನಿಮಿಷದವರೆಗೂ ನೆನೆಸಬೇಕು. ಬೇಗ ನೆನೆಯುತ್ತೆ ಅಕ್ಕಿ ಮತ್ತು ಹೆಸರುಬೇಳೆ. ಪಾಲಕ್ ಸೊಪ್ಪು ಬೇಯ್ತಾ ಇದೆ. ತುಂಬ ಬೇಗನೆ ಬೇಯುತ್ತೆ. ಟೈಮೇನು ತೊಗೊಳ್ಳೋದಿಲ್ಲ. ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳ್ದಂಗೆ ಪಾಲಕ್ ಸೊಪ್ಪು ಮತ್ತು ದಾಲು ಎರಡನ್ನೂ ಸೇವಿಸೋದ್ರಿಂದ ಇಷ್ಟೊಂದು ಬೆನಿಫಿಟ್ಸ್ ಇದೆ. ಯಾವುದ್ಯಾವುದಪ್ಪ ಅಂತ ಅಂದರೆ ಐರನ್ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ, ಮಿನರಲ್ಲು, ತುಂಬಾ ವಿಟಮಿನ್ ಸಿಗುತ್ತೆ. ಜೊತೆಗೆ ಆರೋಗ್ಯಕರವಾಗಿ ಜೀವನ ಮಾಡೋದಕ್ಕೆ ಈ ಒಂದು ಪಾಲಕ್ ಮತ್ತು ದಾಲು ಹೆಲ್ಪ್ ಮಾಡುತ್ತೆ. ವೀಕ್ಲಿ ಅಟ್ಲೀಸ್ಟ್ 1 ಸತಿನಾದ್ರೂ ನೀವು ಈ ಥರ ಕಿಚಡಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೋಡಿ, ಆಲ್ಮೋಸ್ಟ್ ಪಾಲಕ್ ಬೆಂದಾಯಿತು. ನಂತರ ನಾನು ಶುಂಠಿ ಬೆಳ್ಳುಳ್ಳಿಯನ್ನು ಗ್ರೈಂಡ್ ಮಾಡ್ಕೊಂಡಿದ್ದೆ, ಪೇಸ್ಟ್ ಮಾಡಿಕೊಂಡು ಅದರಲ್ಲೇ ಸುಮ್ಮನೆ ಅದರದ್ದು ರಿಮೈನಿಂಗ್ ಏನಿರುತ್ತೆ ಅದು ವೇಸ್ಟ್ ಆಗಬಾರ್ದು ಅಂತ ಪಾಲಕ್ ಸೊಪ್ಪು ಆರಿದ್ಮೇಲೆ ಅದರಲ್ಲೇ ಗ್ರೈಂಡ್ ಮಾಡಿಕೊಂಡೆ ಸಣ್ಣ ಜಾರಲ್ಲಿ. ನಂತರ ನೆನೆಸಿಟ್ಟಂತಹ ಅಕ್ಕಿ ಮತ್ತು ದಾಲು ಅಥವಾ ಹೆಸರುಬೇಳೆ ಅದನ್ನು ಎರಡೂ ಒಟ್ಟಿಗೆ ನೀರನ್ನು ಹಾಕಿ ನಾನು ಕೂಗ್ಸೋದಕ್ಕೆ ಇಡ್ತಾಯಿದ್ದೀನಿ. ಒಂದು 4-5 ಸತಿ ಕೂಗಿದ್ರೆ ಸಾಕು.
ಪಾಲಕ್ ಪೇಸ್ಟು ರೆಡಿ ಆಯಿತು. ಅಕ್ಕಿ ಮತ್ತು ಹೆಸರುಬೇಳೆನೂ ಸಹ ಕೂಗಿಸ್ಕೊಂಡಾಯಿತು. ನೆಕ್ಸ್ಟು ಒಂದು ಪಾತ್ರೆ ಅಥವಾ ನಾನು ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ, ಮತ್ತು ಹಿಡಿ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ. ನಾನು ಮುದ್ದೆ ಮಾಡುವಾಗಾದರೂ ಆಗಿರ್ಬೋದು, ಬಾತ್ ಆಗಿರ್ಬೋದು, ಈ ಕಿಚಡಿ ಐಟಮ್ಸ್ ಆಗಿರ್ಬೋದು, ಕುಕ್ಕರ್ನ ಜಾಸ್ತಿ ಯೂಸ್ ಮಾಡೋದು. ಉಪ್ಪಿಟ್ಟಾಗಿರ್ಬೋದು. ಸೊ ಈ ಕುಕ್ಕರಲ್ಲಿ, ಮೀಡಿಯಮ್ ಸೈಜ್ ಕುಕ್ಕರಲ್ಲಿ ಕುಕ್ಕರು ಕಾದ ನಂತರ 2ರಿಂದ 3 ಸ್ಪೂನು ತುಪ್ಪವನ್ನು ಹಾಕ್ಕೊಂಡು 1ರಿಂದ 2 ಸ್ಪೂನು ಆಯಿಲ್ನ ಹಾಕ್ಕೊಂಡ್ರೆ, ನಂತರ ಅದು ಕಾದ ನಂತರ ಜೀರಿಗೆಯನ್ನು ಹಾಕ್ಕೋಬೇಕು. 1ರಿಂದ 2 ಸ್ಪೂನ್ ಜೀರಿಗೆ ಹಾಕ್ಕೊಂಡು, ತದನಂತರ ಆನಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಮೀಡಿಯಮ್ ಸೈಜ್ದು ಒಂದು 2ರಿಂದ 3 ತೊಗೊಂಡ್ರೆ ಸಾಕು. ಜಾಸ್ತಿ ಈರುಳ್ಳಿ ಇಷ್ಟ ಅಂತಂದರೆ ನೀವು ಜಾಸ್ತಿನೂ ತೊಗೋಬೋದು. ಈರುಳ್ಳಿ ಜೊತೆಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿನಾದರೂ ಯೂಸ್ ಮಾಡ್ಬೋದು, ಹಸಿಮೆಣ್ಸಿನ್ಕಾಯಿನಾದರೂ ಯೂಸ್ ಮಾಡ್ಬೋದು, ಆಪ್ಷನಲ್ಲು. ಎರಡೂ ನಿಮಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಬಟ್ ಎರಡೂ ಸಹ ಚೆನ್ನಾಗಿರುತ್ತೆ. ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಂಡು ಮಾಡೋ ಕಿಚಡಿ ಆಗಿರ್ಬೋದು, ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಂಡು ಮಾಡೋ ಕಿಚಡಿ ಆಗಿರ್ಬೋದು. ಈರುಳ್ಳಿ ಬೆಂದ ನಂತರ, ಚೆನ್ನಾಗಿ ಫ್ರೈ ಆದ ನಂತರ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಟೊಮೊಟೊವನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ ಮೀಡಿಯಮ್ ಸೈಜು ಒಂದು 2 ಹಾಕ್ಕೊಂಡ್ರು ಎನಫು. ಇಲ್ಲ ಟೊಮೊಟೊ ಸ್ವಲ್ಪ ಜಾಸ್ತಿ ಬೇಕು, ಫ್ಲೇವರ್ ಇಷ್ಟ ನನಗೆ ಅಂತ ಅನಿಸಿದ್ರೆ ಬೇಕಿದ್ದರೆ 3 ಮೀಡಿಯಮ್ ಸೈಜ್ 3 ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಸೊ ಈ ಒಗ್ಗರಣೆಯಲ್ಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/2 ಸ್ಪೂನಷ್ಟು ಗರಂ ಮಸಾಲ, ಒಂದು 1/2 ಸ್ಪೂನಷ್ಟು ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನೀವು ಬೇಕಿದ್ರೆ ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರನ ಆ್ಯಡ್ ಮಾಡ್ಕೋಬೋದು, ನೋ ವರೀಸು. ನೆಕ್ಸ್ಟು ಮಸಾಲಾನ ಮಿಕ್ಸ್ ಮಾಡಿಕೊಂಡು ಪಾಲಕ್ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು, ಬಾಡಿಸ್ಕೋಬೇಕು. ನಿಮಗೆ ಪಾಲಕ್ಕು ಬೇರೆ ಥರನೇ ಟೇಸ್ಟ್ ಕೊಡುತ್ತೆ. ನಾರ್ಮಲಿ ದಾಲ್ ಕಿಚಡಿ ಮಾಡಿರ್ತೀರ. ಸೊ ಈ ಒಂದು ಪಾಲಕ್ ಆ್ಯಡ್ ಮಾಡೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು. ಇದೊಂದು ಸ್ವಲ್ಪ ಕುದ್ದ ನಂತರ, ಒಂದು ಸ್ವಲ್ಪ ಹೊತ್ತು ಕುದೀತಾ ಇದೆ ಅಂತ ಅನಿಸಿದ ನಂತರ, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ಳೋದನ್ನು ಮರ್ತುಬಿಟ್ಟಿದ್ದೆ. ಸೊ ಅದನ್ನು ಆ್ಯಡ್ ಮಾಡಿಕೊಂಡೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ನಾರ್ಮಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಪ್ರಿಪೇರ್ ಮಾಡಿ ಹಾಕ್ಕೊಳ್ಳೋ ಅಂಥದ್ದು. ಸಣ್ಣ ಮಿಕ್ಸಿ ಜಾರಲ್ಲಿ ಶುಂಠಿ ಸಣ್ಣದಾಗಿ ಪೀಸ್ ಮಾಡಿಬಿಟ್ಟು ಅಥವಾ ಜಜ್ಜಿಬಿಟ್ಟು, ಬೆಳ್ಳುಳ್ಳಿನ ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಬಿಟ್ಟು ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡಿ ನಾರ್ಮಲಿ ಹಾಕ್ಕೊಳ್ಳೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಕುದೀತಾ ಇದೆ. ಆ ಟೈಮಲ್ಲಿ ರೈಸ್ ದಾಲ್ ಒಟ್ಟಿಗೆ ಕೂಗಿಸ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ರೈಸ್ ಮತ್ತು ದಾಲು ಕೂಗಿಸ್ಕೋಬೇಕಾದ್ರೇ ಅರಿಶಿನ ಪುಡಿ ಆಗಿರ್ಬೋದು, ತುಪ್ಪ ಆಗಿರ್ಬೋದು ಹಾಕ್ಕೊಂಡು ಕೂಗಿಸ್ಕೋಬೋದು. ಆಪ್ಷನಲ್ಲು, ಹಂಗಾದರೂ ಹಾಕ್ಕೋಬೋದು. ಇಲ್ಲ ಎಲ್ಲನೂ ಹಾಕ್ಕೊಂಡ್ಮೇಲೆ ಒಟ್ಟಿಗೆ ಮಸಾಲ ಪದಾರ್ಥಗಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಯಾವ ಥರ ಮಾಡ್ಕೊಂಡ್ರೂ ಒಟ್ಟಿಗೆ ಬೇಯುತ್ತಲ್ಲ, ಆವಾಗ ಎಲ್ಲ ಮಸಾಲ ಪದಾರ್ಥಗಳು, ಉಪ್ಪು ಎಲ್ಲ ಅನ್ನಕ್ಕೆ ಮತ್ತು ದಾಲ್ಗೆ ಹಿಡಿಯುತ್ತೆ. ನೋ ವರೀಸು. ಇನ್ ಕೇಸ್ ಏನಾದರೂ ಹಾಕೋಬೇಕು ಅಂದ್ಕೊಂಡು ಮರ್ತೋದ್ರೆ ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸೊ ಇದು ಸ್ವಲ್ಪ ಮಿಕ್ಸ್ ಆಗ್ತಾ ಇದೆ. ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು. ಯಾಕೆ ಅಂತ ಅಂದರೆ ತೆಳುಗಿದ್ರೆ ಕಿಚಡಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರೋದಿಲ್ಲ. ಸೊ ಸಾಕಾಗುವಷ್ಟು ನೀರು ಹಾಕ್ಕೋಬೋದು. ಅಂದರೆ ತುಂಬ ಅಲ್ಲ, ಎಷ್ಟು ಬೇಕೋ ಅಷ್ಟು. ಕಿಚಡಿಗೆ, ಪೊಂಗಲ್ಗೆ ಯಾವ ಥರ ಹಾಕ್ತೀರ ನೀರನ್ನ ಆ ಥರ ಹಾಕ್ಕೋಬೇಕು. ಟೇಸ್ಟನ್ನು ನೋಡ್ಕೋಬೇಕು. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಈರುಳ್ಳಿ ಟೊಮೊಟೊ ಒಗ್ಗರಣೆ ಹಾಕಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಉಪ್ಪನ್ನು, ಮಸಾಲ ಪದಾರ್ಥಗಳನ್ನು ಹಾಕ್ಕೊಂಡಿದ್ದು. ಸೊ ಅಷ್ಟು ಉಪ್ಪು ಇರೋದಿಲ್ಲ, ಅಷ್ಟು ಮಸಾಲ ಪದಾರ್ಥಗಳಿರೋದಿಲ್ಲ, ಅಂದರೆ ಅಷ್ಟು ಖಾರ ಉಪ್ಪು ಇರೋದಿಲ್ಲ. ಸೊ ಟೇಸ್ಟ್ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಈ ಟೈಮಲ್ಲಿ ಹಾಕ್ಕೊಂಡ್ರೆ ಕುದಿಬೇಕಾದ್ರೆ ಎಲ್ಲ ಕಡೆನೂ ರುಚಿ ಹರಡುತ್ತೆ, ಮಸಾಲ ಪದಾರ್ಥಗಳು ಹರಡುತ್ತೆ. ಟೇಸ್ಟ್ ನೋಡಿಕೊಂಡು ಹಾಕ್ಕೋಬೇಕು.
ರುಚಿ ಚೆಕ್ ಮಾಡಿದೆ. ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು, ಸ್ವಲ್ಪ ಅಲ್ಲ ತುಂಬಾ ಕಡಿಮೆ ಆಗಿತ್ತು. ಯಾಕೆಂದರೆ ಸ್ಟಾರ್ಟಿಂಗ್ ನಾನು ಒಂದು ಹಾಫ್ ಸ್ಪೂನ್ ಅಷ್ಟೇ ಉಪ್ಪು ಹಾಕಿದ್ದು. ಅದಕ್ಕೋಸ್ಕರ ಖಾರನೂ ತುಂಬ ಕಡಿಮೆ ಇತ್ತು. ಅದಕ್ಕೋಸ್ಕರ ಉಪ್ಪು, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ ಮತ್ತು ಆ್ಯಡ್ ಮಾಡಿದೆ. ಸೊ ತುಂಬ ಸ್ಪೈಸಿ ಆಗೋ ಥರ ಏನಿಲ್ಲ, ನಾರ್ಮಲ್ ಆ್ಯಡ್ ಮಾಡಿದ್ದು. ಇನ್ನೊಂದು ಅರ್ಧ ಸ್ಪೂನ್ ಎಕ್ಸ್ಟ್ರಾ. ಯಾಕೆ ಅಂತಂದರೆ ತುಂಬ ಸಪ್ಪೆ ಇದ್ದರೆ ತಿನ್ನೋಕ್ಕಾಗಲ್ಲ. ಅದಕ್ಕಂತ ತುಂಬಾ ಖಾರ, ತುಂಬಾ ಸ್ಪೈಸಿನೂ ಸಹ ತಿನ್ನೋಕ್ಕೆ ಹೋಗಬಾರ್ದು ಮಸಾಲಾನ. ಸೊ ಆವ್ರೇಜ್ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯಲಿಕ್ಕೆ ಬಿಟ್ಟರೆ ಉಪ್ಪು ಮತ್ತು ಮಸಾಲ ಪದಾರ್ಥಗಳು ಕಂಪ್ಲೀಟಾಗಿ ಕಿಚಡಿ ಫುಲ್ಲು ಹರಡುತ್ತೆ. ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು. ನಾರ್ಮಲ್ ದಾಲ್ ಕಿಚಡಿಗಿಂತ ಇದು ಬೇರೆ ಥರ ಫೀಲ್ ಕೊಡುತ್ತೆ, ಬೇರೆ ಥರ ಟೇಸ್ಟ್ ಕೊಡುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ನಂಗೆ ಹೊಸ ಥರ ರೆಸಿಪೀಸ್ನ ಪ್ರಿಪೇರ್ ಮಾಡೋದು ಅಂತಾರೆ ತುಂಬ ಇಷ್ಟ. ಯೂಟ್ಯೂಬ್ಗೋಸ್ಕರ ಮಾಡಿದೆ ಅಂದ್ರೂ ಪ್ರತಿದಿನ ಸೇಮ್ ರಿಪೀಟ್ ಆಗುವಂತಹ ತಿಂಡಿಯನ್ನು ಮಾಡ್ಕೊಂಡು ತಿನ್ನೋದಕ್ಕಿಂತ ಬೇರೆ ಥರ ವಿಭಿನ್ನವಾದ ಟ್ರೈ ಮಾಡಿಲ್ಲದೆ ಇರೋ ರೆಸಿಪೀಸ್ನ ಮಾಡಿ ತಿನ್ನೋದಕ್ಕೆ ತುಂಬ ಖುಷಿಯಾಗುತ್ತೆ. ಮನೆಯಲ್ಲಿ ಎಲ್ಲರೂ ಖುಷಿಯಿಂದ ಇಷ್ಟಪಟ್ಟು ತಿಂದರು. ಕಂಪ್ಲೀಟಾಗಿ ಖಾಲಿ ಆಯಿತು. ಸೊ ಈ ಒಂದು ಪ್ರಮಾಣದಲ್ಲಿ ಅಂತಂದರೆ ಈ ಒಂದು ಅಳತೆಯಲ್ಲಿ ಒಂದು 2 to 3 ಮೆಂಬರ್ಸು ಹೊಟ್ಟೆ ತುಂಬ ತಿನ್ಬೋದು. 2 ಸತಿ ಹಾಕ್ಸ್ಕೊಂಡು ತಿನ್ಬೋದು. ಆ ಒಂದು ಅಳತೆಯಲ್ಲಿ ಮಾಡಿದ್ದೀನಿ. ನಿಮ್ಮ ಮನೇಲಿ 2 to 3 ಮೆಂಬರ್ಸ್ ಇದ್ದರೆ ಈ ಅಳತೆಯಲ್ಲಿ ಮಾಡಿಕೊಂಡ್ರೆ ಸೊ ಅಚ್ಚುಕಟ್ಟಾಗಿ ತಿನ್ಬೋದು, ಹೊಟ್ಟೆ ತುಂಬ ತಿನ್ಬೋದು. ರುಚಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅಂತ ಖಂಡಿತ ಅನಿಸುತ್ತೆ. ಚೆನ್ನಾಗಿದೆ ನೋಡಿ. ಮತ್ತು ತುಪ್ಪನೂ ಆ್ಯಡ್ ಮಾಡಿಕೊಂಡೆ ನಾನು. ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ಳೋದು ವೆರಿ ಮಚ್ ಇಂಪಾರ್ಟೆಂಟ್. ಯಾಕೆಂದರೆ ಕಿಚಡಿಯಲ್ಲಿ ತುಪ್ಪನೇ ನಿಮಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡೋದು, ಅದರಿಂದನೇ ಜಾಸ್ತಿ ಟೇಸ್ಟ್ ಅನಿಸೋದು, ಚೆನ್ನಾಗಿ ಅನಿಸೋದು. ಸೊ ಸ್ಟಾರ್ಟಿಂಗು ತುಪ್ಪ ಹಾಕ್ಕೊಂಡಿದ್ದೆ. ಆಮೇಲೆ ಎಲ್ಲ ಮಿಕ್ಸ್ ಆದಮೇಲೂ 2 to 3 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದು. ತುಪ್ಪ ಇಲ್ಲ ಅಂತ ಅಂದರೆ ಬೆಣ್ಣೆ ಇದೆ ಅಂತ ಅಂದರೆ ಬೆಣ್ಣೆನೂ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ಒಟ್ನಲ್ಲಿ ಸಕ್ಕತ್ತಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿಕೊಡಿ. ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ. ನೀವು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಹೆಚ್ಚು ಹೆಚ್ಚು ವೀಡಿಯೋ ಮಾಡೋದಕ್ಕೆ ಅದು ನನಗೆ ಇನ್ಸ್ಪಿರೇಷನ್ ಆಗುತ್ತೆ, ಮೋಟಿವೇಶನ್ ಆಗುತ್ತೆ. ಹೀಗೆ ಹರಸಿ ಹಾರೈಸಿ. ಥ್ಯಾಂಕ್ ಯು ಆಲ್.